ಕ್ರಿಮಿನಲ್. ವೈಷ್ಣವಿ ಮೇಡಮ್, ನಾನು ಹೇಳ್ತಿರೋದು ನಿಜ. ಒಂದಲ್ಲ ಎರಡಲ್ಲ 3 ಕೊಲೆಗಳನ್ನ ಮಾಡಿ ನಮ್ಮನೆ ಹಿತ್ಲಲ್ಲಿ ಊತಾಕಿದ್ದಾರೆ. ಎಲ್ಲ ಹಾಳು ಮಾಡ್ಬಿಟ್ಟಿ ನೀನು. ಕ್ರೈಮ್ ಫೈಲ್ ಅಪರಾಧ ಜಗತ್ತಿನ ಕಡೆಗೆ ಬೆಳಕು ಚೆಲ್ಲಿ ಅಲ್ಲಿ ನಡೆಯೋ ಕುತೂಹಲಕಾರಿ ಘಟನೆಗಳನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಅನಾವರಣಗೊಳಿಸೋ ವಿಭಿನ್ನವಾದ ಕಥಾಸರಣಿ. ಒಬ್ಬ ವ್ಯಕ್ತಿ 3 ಕೊಲೆಗಳನ್ನ ಮಾಡಿ ತನ್ನ ಮನೆಯ ಹಿಂದೆ ಒಂದಾದ ಮೇಲೊಂದರಂತೆ ಶವಗಳನ್ನ ಹೂತಾಕಿ ಆರಾಮಾಗಿರ್ತಾನೆ. ಹೆಂಡತಿ ಈ ವಿಷಯ ಗೊತ್ತಿದ್ರೂ ಸುಮ್ಮನಿರ್ತಾಳೆ. ಆದ್ರೆ ಒಂದು ಟಿವಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ಆ ಹಂತಕನ ಮಗಳು ಕ್ಯಾಮೆರಾ ಮುಂದೆ ಸತ್ಯ ಹೇಳ್ತಾಳೆ. ಈ ಪ್ರಕರಣ ದೊಡ್ಡ ಸಂಚಲನ ಉಂಟು ಮಾಡುತ್ತೆ. ಆ ನಿಗೂಢ ಕೊಲೆಗಳ ಕಥೆಯ ಮುಂದಿನ ಹಾಗೂ ಅಂತಿಮ ಭಾಗವೇ ಇವತ್ತಿನ ಕ್ರೈಮ್ ಫೈಲ್. ಅಮ್ಮ, ಅಮ್ಮ ಏನಾಯ್ತಮ್ಮ? ಮಾತಾಡಮ್ಮ. ಅಮ್ಮ, ಅಮ್ಮ ಮನೆಲ್ಲ ಚೆಕ್ ಮಾಡ್ರಿ. ಅಮ್ಮ ಮಾತಾಡಮ್ಮ. ಅಮ್ಮ, ಅಮ್ಮ ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಸರಿ. ಅಮ್ಮ, ಅಮ್ಮ ಮಾತಾಡಮ್ಮ. ನೋಡಿ, ಇವ್ರಿಗೆ ಸ್ವಲ್ಪ ಬೆಡ್ ರೆಸ್ಟ್ ಬೇಕಾಗಿದೆ ಅಷ್ಟೇ. ನಾನಿನ್ ಬರ್ತೀನಿ. ನೋಡಿ ಶಕುಂತಲಾ ದೇವಿ ಅವರೇ, ಇಂಥ ಸಂದರ್ಭದಲ್ಲಿ ನಿಮಗೆ ತೊಂದರೆ ಕೊಡಬೇಕಾಗಿದೆ. ನೀವು ಯಾಕೆಂದ್ರೆ ನಮಗೆ ಸತ್ಯ ಏನು ಅಂತ ಗೊತ್ತಾಗಬೇಕು. ಹೇಳಿ, ಆ ಸತ್ತು 3 ಜನ ಯಾರು? ಅದ್ರಲ್ಲಿ ಒಬ್ರು ಇವ್ರ ಫ್ರೆಂಡ್ ಪ್ರಸಾದ್ ಅವರು. ಇನ್ನೊಬ್ರು ಅವ್ರ ಮಗಳು ದೀಪ. ಮತ್ತೆ ಇವ್ರ ಸೋಫಾ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಜಯ್. ಅಜಯ್ ಇವ್ರ ಪಾರ್ಟ್ನರ್ ಮಗಳು ದೀಪಾನ ಮದುವೆ ಆಗಿದ್ದ. ನಾಗರಾಜ್, ಈ ಸೋಫಾ ನಾನು ನೆನ್ನೆ ಡೆಲಿವರಿ ಮಾಡ್ಬೇಕಾಗಿತ್ತಲ್ವಾ? ಸಂಜೆ ಕಳಿಸ್ತೀನಿ, ಕೆಲಸ ಮುಗಿತಾವಂತು. ನೆನ್ನೆನೋ ಅದನ್ನೇ ಹೇಳ್ದಲ್ವ ನೀನು? ಹೇಳಿದ್ದೆ, ಎಲ್ರಿಗೂ ಇರೋಗೆ ನನಗೂ 2 ಕೈ ಇರೋದು. ಕೆಲಸ ಆಗೋದು ಬೇಡವಾ? ಏನೋ ತುಂಬಾ ಮಾತಾಡ್ತಾ ಇದೆಯಲ್ಲ, ಯಾಕೆ? ಹೇಳ್ತಿದ್ದೀನಲ್ಲ, ಕೆಲಸ ಮುಗಿಸ್ತೀನಿ ಅಂತ. ಇವತ್ತು ನಿನಗೆ ಕೆಲಸ ಮುಗಿಸಿಲ್ಲ ಅಂದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ. ಬೇಕಾದ್ರೆ ಈ ಕಿತ್ತೋಗಿರೋ ಸೋಫಾನ್ ತಗೊಂಡು ನಿಮ್ಮ ಮನೇಲಿ ಹಾಕೊಂಡು ಮಲ್ಕೋ. ನಿನ್ನಂತ ನಾಲಾಯಕ್ ನನ್ನ ಮಕ್ಳು ನನ್ನ ಕೆಲ್ಸಕ್ಕೆ ಬೇಕಾಗಿಲ್ಲ ಇಲ್ಲಿ. ಏನೋ ಮುಖ ನೋಡ್ತೀಯ, ಮಾಡೋ ಕೆಲಸನ. ನೋಡಿ ಮೇಡಮ್, ಈ ಪ್ರಕರಣ ನಡೆದಿದ್ದು 2008ರಲ್ಲಿ. ಇಷ್ಟು ವರ್ಷ ನೀವು ಈ ಅಪರಾಧನ ಮುಚ್ಚಿಟ್ಟಿದ್ದೀರಾ. ಅಪರಾಧನ ಮುಚ್ಚಿಡೋದು ಕಾನೂನು ಪ್ರಕಾರ ತಪ್ಪಲ್ವಾ? ಜೂನ್ 8, 2012. ಪೊಲೀಸರು ನಾಗೇಂದ್ರನ ಮನೆಯ ಹಿಂದೆ ಹೂತು ಹಾಕಿದ್ದ ಶವಗಳನ್ನ ಅಗದು ಹೊರಗೆ ತೆಗೆಯುವ ಪ್ರಯತ್ನ ಮಾಡ್ತಾರೆ. ಆಗ ಸಿಕ್ಕಿದ್ದು 4 ವರ್ಷಗಳ ಹಿಂದೆ ಕೊಲೆಯಾದ ಆ 3 ಜನರ ಅಸ್ಥಿಪಂಜರಗಳು. ವಿಚಿತ್ರ ಅಂದ್ರೆ ಇಲ್ಲಿ 3 ಕೊಲೆಗಳು ನಡೆದಿದ್ರು ಯಾರೊಬ್ಬರ ಬಗ್ಗೆನೂ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿಲ್ಲ. ಇದಕ್ಕಿನ್ನ ಆಶ್ಚರ್ಯಕರ ಸಂಗತಿ ಅಂದ್ರೆ ನಾಗೇಂದ್ರ ಈ 3 ಕೊಲೆಗಳನ್ನ ಯಾಕೆ ಮಾಡ್ದ ಅನ್ನೋದು. ಉತ್ತರ ಹೇಳಬೇಕಾದವನು ನಾಗೇಂದ್ರನೇ. ನನ್ನ ಗಂಡ ಪ್ರಸಾದ್ಗೊಂದು ಹೆಂಗಸಿನ ಜೊತೆ ಸಂಬಂಧ ಇತ್ತು. ಈ ವಿಷಯವಾಗಿ ನಾವಿಬ್ಬರ ನಡುವೆ ಗಲಾಟೆ ನಡೀತು. ಆಮೇಲೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಮನೆಗೆ ಬರೋದು ಕಡಿಮೆ ಮಾಡಿಬಿಟ್ರು. ನಾನು ಅವ್ರ ಮನೇಲೇ ಇರ್ತಾರೆ, ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಅಲ್ಲ ಮೇಡಮ್, 4 ವರ್ಷದಿಂದ ನಮ್ಮ ಗಂಡ ಮನೆಗೆ ಬಂದಿಲ್ಲ, ನನ್ನ ಮಗಳು ಅಳಿಯ ಕೂಡ ಮನೆಗೆ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ನಿಮಗೆ ಯಾವ ರೀತಿಯ ಅನುಮಾನ ಬರಲಿಲ್ವಾ? ಅಲ್ಲ, ನೀವು ಬಂದು ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ, ಯಾಕೆ? ನನ್ನ ಮಗಳು ನಾನು ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದವಳು. ಅವಳು ಎಲ್ಲೋ ದೂರದಲ್ಲಿ ಇದ್ದಾಳೆ ಅನ್ಕೊಂಡೆ. ನಿಮ್ಮ ಮಾತಿಗೆ ಏನು ಹೇಳಬೇಕೋ ನನಗೆ ಗೊತ್ತಾಗ್ತಾ ಇದೆ. ನೀವೆಷ್ಟು ಮುಗ್ಧರಾಗಿದ್ದೀರಿ, ಆದರೆ ಜಗತ್ತು ಇಷ್ಟು ಮುಗ್ಧವಾಗಿಲ್ಲ. ಇವತ್ತು ನಾಳೆ ನಾವು ಬರ್ತಾರೆ ಅಂದ್ಕೊಂಡಿದ್ರಲ್ಲ ನಿಮ್ಮ ಗಂಡ, ಅವ್ರು ಬದುಕಿಲ್ಲ. ಅಷ್ಟೇ ಅಲ್ಲಮ್ಮ, ಎಲ್ಲೋ ಸುಖವಾಗಿದ್ದಾರೆ.
ಇವತ್ತಲ್ಲ ನಾಳೆ ಬರ್ತಾರೆ ಅಂದ್ಕೊಂಡಿದ್ದೀರಲ್ಲ ನಿಮ್ಮ ಮಗಳು ಅಳಿಯ ಅವರು ಬದುಕಿಲ್ಲ. ಏನ್ ಹೇಳ್ತಿದ್ದೀರಾ ಸರ್? ಅವ್ರಿಗೆ ಏನಾಯ್ತು ಸರ್? ಕೊಲೆ. 3 ಜನನು ಕೊಲೆ ಆಗಿದ್ದಾರೆ. ಕೊಲೆನಾ? ಯಾರು ಮಾಡಿದ್ದು? ನಿಮ್ಮ ಯಜಮಾನ್ರ ಪಾರ್ಟ್ನರ್ ನಾಗೇಂದ್ರ. ಅವ್ರು ಯಾಕೆ ಸರ್ ಇವ್ರನ್ನ ಕೊಲೆ ಮಾಡ್ತಾರೆ? ಅದ್ರ ಕಾರಣ ಗೊತ್ತಾಗಿಲ್ಲ ಮೇಡಮ್. ಆದರೆ ನಾಗೇಂದ್ರ ಮನೆ ಹಿಂದೆ 3 ಅಸ್ಥಿಪಂಜರ ಸಿಕ್ಕಿದೆ 4 ವರ್ಷಗಳ ಹಿಂದೆ. ಅದು ನಮ್ಮ ಪ್ರಕಾರ ನಿಮ್ಮ ಗಂಡ, ಅಳಿಯ ಮತ್ತೆ ಮಗಳು ಅಂತ ಅಂದ್ಕೊಂಡಿದ್ದೀವಿ. ಸರ್, ನಾಗೇಂದ್ರನ 2 ದಿನದಿಂದ ಅಂಗಡಿಗೆ ಬಂದಿಲ್ಲ ಸರ್. ಬಂದಿಲ್ವಾ? ಆ ನಾಗರಾಜ? ಅವನು ಬಂದಿಲ್ಲ ಸರ್. ನಾಗರಾಜ ನಿಮ್ಮ ಹತ್ರ ಏನಾದರೂ ಹೇಳಿದಾನ? ಇಲ್ಲ ಸರ್, ಏನು ಹೇಳಿಲ್ಲ. ಅವ್ನ ಮನೆ ಗೊತ್ತಾ ನಿಮಗೆ? ಗೊತ್ತು ಸರ್. ಶ್ರೀರಾಮಪುರ 16 ಕ್ರಾಸು ಅಂಡಲಮ್ಮ ದೇವಸ್ಥಾನ ಇದೆ ಅಲ್ಲ ಸರ್, ಅಲ್ಲಿ ಪಕ್ಕದಲ್ಲಿ ಮನೆ ಇದೆ ಸರ್. ಎಲ್ಲಮ್ಮ ನಿಮ್ಮ ಗಂಡ? ಅವ್ರ ಮನೇಲಿಲ್ಲ ಸರ್. ಇಲ್ಲ ಅಂತ ನಮಗೆ ಗೊತ್ತು. ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನೆ? ನನಗೆ ಗೊತ್ತಿಲ್ಲ ಸರ್. 2 ದಿನ ಆಗೈತೆ ಮನೆಗೆ ಬಂದು. ನೋಡಿ, ಒಂದು ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿ ತಲೆ ಮರೆಸ್ಕೊಂಡಿದ್ದಾನೆ. ನಮ್ಮ ಕಣ್ಣಿಗೆ ಬಿದ್ದರೆ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡ್ತೀವಿ. ಅವ್ನ ಮನೆ ಬಂದರೆ ಸ್ಟೇಷನ್ ಬಂದು ವಿಷಯ ತಿಳಿಸಿ. ಸರ್, ನಾಗೇಂದ್ರ ಮತ್ತು ನಾಗರಾಜ ಇಬ್ಬರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸರ್. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಓಡೋಗಿರಬೇಕು. 3 ಕೊಲೆ ಮಾಡಿ 4 ವರ್ಷದಿಂದ ಯಾರು ಗೊತ್ತಾಗಿಲ್ಲ ಅಂತ ಆರಾಮಾಗಿದ್ದ. ಈಗ ಆ ಗುಟ್ಟನ್ನು ಅವ್ರ ಮಗಳೇ ಬಯಲು ಮಾಡಿದ್ದಾಳೆ. ಸರಿಯಾಗಿ ತಲೆ ಹಾಕೊಂಡಿದ್ದಾನೆ. ಎಷ್ಟು ದಿನ ತಲೆ ಮರೆಸ್ಕೊಂಡಿರ್ತಾನೋ ನೋಡೋಣ. ನೋಡಿ, ನಮ್ಮ ಬೋನ್ಸ್ ಟೆಸ್ಟ್ ಪ್ರಕಾರ ಇಲ್ಲಿ 2 ಮೇಲು 1 ಫಿಮೇಲ್ ಇದೆ. ಆದರೆ ಈ ಸತ್ತಿರೋದು ಈ 3 ಜನ ಅಂತ ನಮಗೆ ಗೊತ್ತಾಗೋದು. ಓಕೆ ಸರ್. ಅಲ್ರಿ, ಈ 3 ಜನ 4 ವರ್ಷದಿಂದ ಕಾಣಿಸ್ತಾನೆ ಇರಲಿಲ್ಲ. ಆದರೆ ಯಾರಿಗೂ ಗೊತ್ತಿಲ್ಲ ಇವ್ರು ಕೊಲೆ ಆಗಿದ್ದಾರೆ ಅಂತ. ಈ ಕೊಲೆ ವಿಚಾರ ಗೊತ್ತಿರೋದು ನಾಗೇಂದ್ರನ ಹೆಂಡತಿ ಶಕುಂತಲಾ ಅವ್ರಿಗೆ ಮಾತ್ರ. ಈ ಕೊಲೆ ಪ್ರಕರಣ ಪ್ರತಿ ಹಂತದಲ್ಲೂ ಕುತೂಹಲ ಉಡಿಸುತ್ತೆ. 4 ವರ್ಷಗಳ ಹಿಂದೆ ನಡೆದಿದ್ದ ಭಯಾನಕ ಹತ್ಯಾಕಾಂಡ ಆಕಸ್ಮಿಕ ಅನ್ನೋ ಹಾಗೆ ಸುದ್ದಿಯಾಗುತ್ತೆ. ಕೊಲೆ ಮಾಡಿದ ನಾಗೇಂದ್ರ ಹಾಗೂ ಕೊಲೆ ಆಗಿರೋ ಪ್ರಸಾದ್ ಇಬ್ರು ಸ್ನೇಹಿತರು. ನಿಜಕ್ಕೂ ಕೊಲೆ ಮಾಡಿದವನು ನಾಗೇಂದ್ರನೇನ? ಅವನೇ ಸಿಕ್ಕಿ ಸತ್ಯ ಹೇಳದ ಹೊರತು ಯಾವುದೇ ನಿರ್ಧಾರಕ್ಕೆ ಬರೋ ಹಾಗಿರಲಿಲ್ಲ. ಪೊಲೀಸ್ನವರು ತಲೆ ಮರೆಸ್ಕೊಂಡಿದ್ದ ನಾಗೇಂದ್ರನ ಹುಡುಕೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾಗೇಂದ್ರ ಎಲ್ಲಿದ್ದಾನೆ? ಸರ್, ಅಜಯ್ ಅಣ್ಣ ಯಜಮಾನ್ಗೆ ತುಂಬಾ ಕ್ಲೋಸ್ ಆಗಿದೆ ಸರ್. ಅವನೇ ಫ್ಯಾಕ್ಟರಿ ಮ್ಯಾನೇಜರ್ ಕೂಡ ಆಗಿದೆ ಸರ್. ಮ್ಯಾನೇಜರ್ ಆಗಿದ್ದ ಅಜಯ್ ಇದ್ದಕ್ಕಿದ್ದಾಗೆ ಕೆಲಸಕ್ಕೆ ಬರಲಿಲ್ಲ. 4 ವರ್ಷದಿಂದ ಕೆಲಸಕ್ಕೆ ಬರಲಿಲ್ಲ. ಯಾರಿಗೂ ಹೇಳಬೇಕಾದ್ರೆ ನಾಪತ್ತೇನೋ ಆದ. ನಿಮ್ಗೆ ಯಾರಿಗೂ ಅನುಮಾನ ಬರಲಿಲ್ವಾ? ಹೌದು ಸರ್, ನನಗೂ ತುಂಬಾ ವಿಚಿತ್ರ ಅನಿಸಿದೆ ಸರ್. ಈ ಮಾತು ನಾಗಜಣ್ಣ ಹತ್ರ ನಾನು ಹೇಳಿದೆ ಸರ್. ಏನ್ ಕೆಲಸ ಮಾಡ್ತೀರೋ? ಆ ಮೊಳೆಗೆ ಟೈಟಾಗಿ ಹೊಡಿರೋ, ರಿಂಕಲ್ಸ್ ಬರ್ತಾ ಇದೆ. ಅದೇನ್ ಕೆಲಸ ಮಾಡ್ತೀರೋ? ಅಣ್ಣ, ಅಜಯ್ ಅಣ್ಣ ಎಲ್ಲೋದ್ರಣ್ಣ? ಸುಮಾರು ದಿನ ಕೆಲಸಕ್ಕೆ ಬರ್ತಾ ಇಲ್ಲ. ಯಾಕೋ, ನಿನ್ಗೂ ಅವನ ಹತ್ರ ಹೋಗ್ಬೇಕು ಅಂತ ಆಸೆನಾ? ಅಲ್ಲಣ್ಣ, ಸುಮ್ಮನೆ ಕೇಳಿದೆ. ಸುಮ್ಮನೆ ನಿಂಗೆ ಅಗತ್ಯ ಇಲ್ದಿರೋ ವಿಷಯಕ್ಕೆ ತಲೆ ಹಾಕ್ಬೇಡ. ನೆಟ್ಟು ಕೆಲಸ ಮಾಡ್ಕೊಂಡು ಹೋಗು. ಯಾವನ್ ಬಂದ್ರೇನು ಬಿಟ್ರೇನು ಮಾಡಲಿ, ಕೆಲಸ ಮಾಡ. ಆಯ್ತಣ್ಣ. ಈ ಪ್ರಸಾದ್ ಯಾರು? ಪ್ರಸಾದ್ಗೂ ನಿಮ್ಮ ಯಜಮಾನ್ರಿಗೂ ಏನು ಸಂಬಂಧ? ಸರ್, ಅವರಿಬ್ರು ಹಳೆ ಫ್ರೆಂಡ್ಸ್ ಸರ್. ನಮ್ಮ ಫ್ಯಾಕ್ಟ್ರಿ ನಮ್ಮ ಯಜಮಾನ್ ನೋಡೋಕೆ ಅವಾಗ ನಮ್ಮ ಫ್ಯಾಕ್ಟ್ರಿ ಬರ್ತಾ ಇದ್ರು ಸರ್. ಸರ್, ನನ್ಗೆ ಕೆಲವು ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಈ ನಾಗೇಂದ್ರ ಅನ್ನೋ ವ್ಯಕ್ತಿ ಅವನ ಪಾರ್ಟ್ನರ್ ಪ್ರಸಾದ್ ಹತ್ರ ಆಗಾಗ ಲಕ್ಷಾಂತರ ರೂಪಾಯಿ ಸಾಲ ಇಸ್ಕೊಂತ ಇದ್ದ. ಆ ವಿಷಯದಲ್ಲಿ ಇಬ್ರಿಗೂ ಜಗಳ ಬಂದು ಏನೋ ಲಪ್ಪಾಗಿದೆ ಸರ್. ಇದ್ರೂ ಇರಬಹುದು. ಆದರೆ ಪ್ರಸಾದ್ ಮಗಳು ದೀಪ, ಅವಳು ಕೊಲೆ ಆಗಿದ್ದಾಳಲ್ಲ. ಈ ದೀಪಾಗೂ ನಾಗೇಂದ್ರಿಗೂ ಏನು ಸಂಬಂಧ ಇರ್ಬೋದು? ಸರ್, ಅಜಯ್ ದೀಪ ಮದುವೆ ಆದಮೇಲೆ ಯಜಮಾನ್ ಮನೇಲಿ ಗುಟ್ಟಾಗಿದ್ರು ಸರ್. ಹೌದಾ? ನಾಗೇಂದ್ರನ ಹೆಂಡತಿ ವಿಚಾರ ಹೇಳಲೇ ಅಲ್ವಲ್ಲ. ಇಂಥ ಮುಖ್ಯವಾದ ವಿಚಾರ ಮುಚ್ಚಿಟ್ಟಿದ್ದಾಳೆ ಅಂದರೆ ಇದರಿಂದ ಏನೋ ಇದೆ. ನಾಗೇಂದ್ರನ ಪತ್ನಿ ಶಕುಂತಲಾ ಪೊಲೀಸ್ನವರಿಂದ ಮಾತ್ರ ಅಲ್ಲ, ತನ್ನ ಮಗಳಿಂದನೂ ಒಂದು ಸತ್ಯನ ಮುಚ್ಚಿಟ್ಟಿರ್ತಾಳೆ. ಗಂಡ ಮಾಡಿದ ಹತ್ಯೆಗಳ ವಿಷಯಗಳನ್ನ ಹೇಳಿದ ಶಕುಂತಲಾ ಹೇಳದೇ ಇದ್ದ ವಿಷಯ ಅಂದ್ರೆ ಮದುವೆಯಾದ ನಂತರ ಅಜಯ್ ಹಾಗೂ ದೀಪ ಅವ್ರ ಮನೆಯಲ್ಲೇ ಇದ್ರು ಅನ್ನೋ ಸತ್ಯನ. ನೋಡಿಮ್ಮ, ನಿಜ ಏನು ಅಂತ ಹೇಳಿ. ನಿಮ್ಮ ಗಂಡ ಅವ್ರ ಪಾರ್ಟ್ನರ್ ಮತ್ತು ಅವ್ರ ಮಗಳನ್ನ ಕೊಂದು ನಂತರ ಅವ್ರ ಮ್ಯಾನೇಜರ್ ಅಜಯ್ನ ಕೊಂದಿದ್ದು ನಿಮಗೆ ಗೊತ್ತು ತಾನೆ? ಇಲ್ಲ, ಗೊತ್ತಿರಲಿಲ್ಲ.
ಏನಿದು? ಏನು ನಿನಗೆ ಗೊತ್ತಲ್ವಾ? ಇವಳು ದೀಪ, ನನ್ನ ಫ್ರೆಂಡ್ ಪ್ರಸಾದ್ ಮಗಳು. ಅವನು ಅಜಯ್, ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್. ಅವ್ರು ಈ ಮನೇಲೇ ಇರ್ತಾರೆ. ಇಲ್ಲೇ ಇರ್ತಾರಾ? ಯಾಕೆ ಇರಬಾರ್ದಾ? ಹೋಗಿ ಒಂದು ರೂಮ್ ರೆಡಿ ಮಾಡು. ಬಾ ದೀಪ. ಅಕ್ಕ, ಇದ್ರಲ್ಲಿ ಒಡವೆಗಳಿವೆ, ಲಾಕರ್ ಅಲ್ಲಿ ಇಟ್ಬಿಡ್ತೀರಾ? ದೀಪಾ, ನೀನು ಇಲ್ಲಿರೋ ವಿಚಾರ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಿದ್ಯಾ? ಇಲ್ಲಕ್ಕ, ಅವ್ರಿಗೆ ಈ ಮದ್ವೆ ಇಷ್ಟ ಇಲ್ಲ. ಅಜಯ್ನ ಮದ್ವೆ ಆಗಕ್ಕೆ ಅವರು ಒಪ್ತಾ ಇರ್ಲಿಲ್ಲ. ನಿನ್ನ ಒಂದು ಮಾತು ಕೇಳಲ್ಲ? ಕೇಳಿ ಅಕ್ಕ. ನೀನು ಅಜಯ್ನ ಯಾಕೆ ಮದ್ವೆ ಆಗಿರೋದು? ಯಾಕಂದ್ರೆ ನಾವಿಬ್ರು ಪ್ರೀತಿಸ್ತಾ ಇದ್ವಿ. ಸುಳ್ಳು ಹೇಳ್ಬೇಡ. ಇಲ್ಲಕ್ಕ, ನನಗೆಲ್ಲ ಗೊತ್ತಿದೆ. ನನಗೆ ಅಲ್ಲ, ಬಹುಶಃ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ನಿನ್ನ ಮದ್ವೆ ಆಗಿದಾನಲ್ಲ ಅಜಯ್, ಅವನಿಗೂ ಗೊತ್ತಿರ್ಬೇಕಲ್ಲ? ಅಕ್ಕ, ಅದೇನು ಶಕುಂತಲವ್ರೆ, ಸರಿಯಾಗಿ ಬಿಡಿಸ್ಕೇಳಿ. ದೀಪ ಅಜಯ್ನೇ ಯಾಕೆ ಮದುವೆ ಆಗಿದ್ದು? ನಮ್ಮ ಯಜಮಾನ್ರಿಗೂ ದೀಪಾಗೂ ಸಂಬಂಧ ಇದೆ. ಅವರಿಬ್ರು ಮಧ್ಯೆ ಅಫೇರ್ ಇತ್ತು. ದಾಸಯ್ಯನ ವಿಚಾರನ ನನ್ನ ಮಗಳಿಗೆ ಹೇಳಿರ್ಲಿಲ್ಲ. ಮಗಳಿಗೆ ಅಲ್ಲ, ಯಾರಿಗೂ ಹೇಳಿರ್ಲಿಲ್ಲ. ಅವರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದ ಅಜಯ್ ಜೊತೆ ಅವಳನ್ನ ಮದ್ವೆ ಮಾಡಿಸಿದ್ದು. ಈ ಮದ್ವೆ ಬರೀ ನೆಪ ಅಷ್ಟೇ. ಮದ್ವೆ ಆದ್ಮೇಲೆ ಅವ್ರನ್ನ ನಮ್ಮನೇಲೇ ಕರ್ಕೊಂಡ್ಬಂದು ಇಟ್ಕೊಂಡಿದ್ರು. ನನ್ನ ಕಣ್ಮುಂದೆನೆ ಈ ಅಸಹ್ಯಗಳು ನಡೀತಾ ಇತ್ತು. ನಾನು ಏನು ಮಾಡಕ್ಕಾಗ್ತಾ ಇರ್ಲಿಲ್ಲ. ಫ್ರೆಂಡ್ ಪ್ರಸಾದ್ಗೆ ಅವ್ರ ಮಗಳು ನಮ್ಮ ಮನೇಲಿರೋ ವಿಚಾರ ಗೊತ್ತಿರ್ಲಿಲ್ಲ. ಗೊತ್ತಾದ್ಮೇಲೆ ನಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರು. ಏನಯ್ಯ ನಾಗೇಂದ್ರ, ನನ್ನ ಮಗಳು ನನಗೆ ಮೋಸ ಮಾಡಿದ್ಲು. ನೀನು ನನ್ನ ಫ್ರೆಂಡ್ ಆಗ್ಬಿಟ್ಟು ನೀನು ನನಗೆ ಮೋಸ ಮಾಡಿದ್ಯಾ? ಪ್ರಸಾದ್, ನಿನ್ನ ಮಗಳು ಕಷ್ಟದಲ್ಲಿದೆ. ನನ್ನ ಹತ್ರ ಬಂದು ಕಣ್ಣೀರಿಟ್ಲು. ನಿನ್ನ ಕೋಪ ಆರಿದ್ಮೇಲೆ ನಿಮ್ಮ ಮನೆಗೆ ಕಳ್ಸೋಣ ಅಂತ ನಮ್ಮ ಮನೆಗೆ ಕರ್ಕೊಂಡ್ಬಂದೆ. ನಿನ್ನ ಮಗಳು ಬಂದು ಸಹಾಯ ಬೇಕು ಅಂತ ಕೇಳಿದ್ಮೇಲೆ ನಾನು ಮಾಡದೇ ಇರೋಕ್ಕಾಗತ್ತೇನಯ್ಯ? ಸುಮ್ಮನೆರಯ್ಯ, ಅವಳೇನೋ ಕೇಳಿದ್ಲಂತೆ, ಇವನು ಜಾಗ ಕೊಟ್ಟನಂತೆ. ಹಂಗೆಲ್ಲ ಗೊತ್ತು. ಅಲ್ಲಯ್ಯ, ಅವಳು ಯಾರನ್ನ ಮದುವೆ ಆಗಿರೋದು? ನಿನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕಿರೋಬ್ಬ ಭಿಕಾರಿನ. ಮತ್ತೆ ನೀನು ಅವಳಿಗೆ ಸಪೋರ್ಟ್ ಮಾಡಿದ್ಯಾ? ಈ ಮದುವೆ ನೀನೇ ಮಾಡ್ತಿರೋದು. ಇಲ್ಲಯ್ಯ ಪ್ರಸಾದ್, ನಾನಲ್ಲ. ಶರ, ನಂಗೆಲ್ಲ ವಿಷಯ ಗೊತ್ತು. ನಿನ್ನ ಹತ್ರ ಮಾತಾಡೋದು ನಂಗೆ ಏನು ಬೇಕಿಲ್ಲ. ದೀಪಾ, ನಡಿ ಮನೆಗೆ. ಇಲ್ಲಪ್ಪ, ನಾನು ಬರಲ್ಲ. ನನ್ನ ಗಂಡ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ನಾನು ಎಲ್ಗೂ ಬರಲ್ಲ. ನೋಡಿ ಸರ್, ನಮಗೆ ಮದುವೆ ಆಗಿದೆ. ನಾನು ಹೆಂಡ್ತಿನ ನಾನು ಎಲ್ಲೂ ಕಳ್ಸಲ್ಲ. ನೀವು ನಮ್ಮಿಬ್ರು ಮದುವೆ ಒಪ್ಕೊಂಡು ಆಶೀರ್ವಾದ ಮಾಡಿದ್ರೆ ನಾವಿಬ್ರು ನಿಮ್ಮ ಮನೆಗೆ ಬರ್ತೀವಿ. ಗೊತ್ತಾಯ್ತು, ನಂಗೆಲ್ಲ ವಿಷಯ ಗೊತ್ತಾಯ್ತು. ನೀವೆಲ್ಲ ಸೇರಿ ನನ್ನ ಆಸ್ತಿ ಹೊಡೆಯಕ್ ನೋಡ್ತಿದ್ದೀರಾ? ನಾನಿದೆಲ್ಲ ಆಗೋದಕ್ಕೆ ಬಿಡೋದಿಲ್ಲ. ನಾಗೇಂದ್ರ, ನೀನ್ ನನ್ಗೆ ಮೋಸ ಮಾಡಿದ್ಯಾ ಕಣಯ್ಯ, ಮೋಸ ಮಾಡಿದ್ಯಾ. ನೀನ್ ಅನುಭವಿಸ್ಲೇಬೇಕು. ನಾನೇನಯ್ಯ ಮೋಸ ಮಾಡಿದೆ? ಮಾಡೋದೆಲ್ಲ ಮಾಡಿ ನಾನೇನ್ ಮಾಡಿದೆ ಅಂತ ಕೇಳ್ತೀಯಾ? ದ್ಯಾಟ್ಸ್ ಇಟ್. ಇನ್ ಮುಂದೆ ನನಗೆ ನಿನ್ನ ಜೊತೆ ಏನು ವ್ಯವಹಾರನೂ ಬೇಡ, ಈ ಪಾರ್ಟ್ನರ್ಶಿಪ್ ಬೇಡ. ನೀನ್ ನನಗೆ ಕೊಡಬೇಕಾಗಿರೋ 5 ಲಕ್ಷ ರೂಪಾಯಿನ ತಕ್ಷಣಕ್ಕೆ ಕೊಟ್ಬಿಡು, ಅಷ್ಟೇ. ಸರ್, ವ್ಯವಹಾರನೇ ಬೇರೆ, ಸಂಸಾರನೇ ಬೇರೆ. ಅವೆರಡನ್ನು ಯಾಕೆ ಒಂದೊಂದು ಸೇರಿಸ್ತಾ ಇದೆಯಾ? ಸಾಕು, ಸುಮ್ಮನೆ ರಯ್ಯ. ನನಗೆ 5 ಲಕ್ಷ ರೂಪಾಯಿ ಬೇಕು, ಅಷ್ಟೇನೆ. ಒಳ್ಳೆ ಮಾತಲ್ಲಿ ಕೊಟ್ಬಿಡು. ಇಲ್ಲದೆ ಹೋದ್ರೆ ಪೊಲೀಸರನ್ನ ಕರ್ಕೊಂಡು ಸೀದಾ ಇಲ್ಲಿಗೆ ಬರ್ತೀನಿ. ಹುಷಾರ್, ನೀನು ಬುದ್ಧಿ ಕಲಿಸ್ತಾ ಬಿಡಲ್ಲ. ನಾಳೆ ಬರ್ತೀನಿ. 5 ಲಕ್ಷ ರೂಪಾಯಿ ರೆಡಿ ಮಾಡಿಡು, ಅಷ್ಟೇ. ಅದಾದ್ಮೇಲೆ ಇವ್ರ ಫ್ರೆಂಡ್ ಪ್ರಸಾದ್ನ ನಾ ಮತ್ತೆ ನೋಡೇ ಇಲ್ಲ. ಮಾರನೇ ದಿನ ದುಡ್ಡು ತೊಗೊಳಕ್ ಬರ್ಲಿಲ್ವಾ ಅವರು? ಇಲ್ಲ, ಬರ್ಲಿಲ್ಲ. ಆದ್ರೆ ಅದಾದ 2 ದಿನಕ್ಕೆ
ದೀಪ ಕಾಣಿಸ್ತಾ ಇದ್ದಾಗ ನಿಮಗೆ ಅನುಮಾನ ಬರಲಿಲ್ವಾ? ನಾನು ಅವಳು ಅವ್ರ ತವ್ರ ಮನೆಗೆ ಹೋಗಿದ್ದಾಳೆ ಅನ್ಕೊಂಡೆ. ಅಜಯ್, ಅಪ್ಪ ಅಮ್ಮ ಹೇಗಿದ್ದಾರೋ ಏನೋ, ಒಂದ್ಸಲ ಹೋಗಿ ಬರೋಣ. ಬೇಡ ದೀಪ, ಅವ್ರಿಗೆ ನಮ್ಮ ಮೇಲೆ ಸಿಟ್ಟಿರುತ್ತೆ, ನಾವು ಹೋಗೋದು ಬೇಡ. ಇಲ್ಲ ಅಜಯ್, ಹೋಗೋಣ. ಅಪ್ಪ ದುಡ್ಡು ತಗೊಳಕ್ ಬರ್ತೀನಿ ಅಂತ ಹೇಳಿ ಹೋದವರು ಬರಲೇ ಇಲ್ಲ. ನಿಮ್ಮ ಅಪ್ಪ ಬಂದಿದ್ರು, ನನ್ನ ಕೈಲಿ ದುಡ್ಡು ತೊಗೊಂಡು ಹೋದ್ರು. ನಿಮ್ಮ ಸಾವಾಸಕ್ಕೆ ಬರಲ್ಲ, ನಿಮ್ಮ ತಂಟೆಗೆ ಬರಲ್ಲ ಅಂತ ಹೇಳಿ ಹೋಗಿದ್ದಾರೆ. ಹಾಂ, ನೀವೇನು ಹೆದರ್ಕೋಬೇಡಿ. ಆದ್ರೂ ಅಪ್ಪ ಅಮ್ಮ ನೆನಪು ತುಂಬಾ ಕಾಡ್ತಾ ಇದೆ. ಒಂದ್ಸಲ ಹೋಗೋಣ ಅಜಯ್. ಸರಿ, ಹೋಗ್ಬಾ. ಅಜಯ್, ಇವಳನ್ನ ಕರ್ಕೊಂಡು ಹೋಗ್ಬಾ, ಅವಳ ಮನ್ಸಿಗೆ ನೆಮ್ಮದಿ ಸಿಗಲಿ. ಸರಿ ದೀಪ, ಕರ್ಕೊಂಡು ಹೋಗ್ತೀನಿ. ಖುಷಿನಾ? ಅವತ್ತು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೊರಟ ದೀಪ ಮತ್ತೆ ಬರಲೇ ಇಲ್ಲ. ಓಹೋ, ಆಮೇಲೆ ನಿಮ್ಮ ಮನೆ ಹಿತ್ತದಲ್ಲಿ ಇನ್ನೊಂದು ಹಳ್ಳ ತೋರಿಸಿರ್ಬೇಕು ಅಲ್ಲ? ಹೌದು. ಅದು ಸರಿ ಶಕುಂತಲಾ ಅವರೇ, ದೀಪ ಬಗ್ಗೆ ನಿಮ್ಮ ಗಂಡನ ಹತ್ರ ಏನು ವಿಚಾರಿಸ್ತಿಲ್ವಾ? ವಿಚಾರಿಸಿದೆ. ಶಕುಂತಲಾ, ಶಕುಂತಲಾ, ಬಂದೆ. ಏನು? ದೀಪ ನಿನ್ನ ಹತ್ರ ಒಡವೆ ಕೊಟ್ಟಿದ್ದಾಳ? ಕೊಟ್ಟಿದ್ದಾಳೆ. ಹೋಗಿ ತಗೊಂಬ. ದೀಪ ಎಲ್ಲಿ? ಅವಳು ಅಜಯ್ ಬೇರೆ ಮನೆ ಮಾಡಿದ್ದಾರೆ, ಇನ್ಮೇಲೆ ಅವರಲ್ಲೇ ಇರ್ತಾರೆ. ಒಡವೆ ತಗೊಂಬ, ಹೋಗು ಬೇಗ. ಮಾರನೇ ದಿವಸ ಮತ್ತೆ ಹಿತ್ತಲಲ್ಲಿ ಹಳ್ಳ ತೋಡಿಸ್ತಾ ಇದ್ರು. ಆದ್ರೆ ಆ ಸಲ ಅವ್ರ ಜೊತೆ ಅವ್ರ ಇನ್ನೊಬ್ಬ ಕೆಲಸಗಾರ ನಾಗರಾಜ ಇದ್ದ. ಅದಾದ್ಮೇಲೆ ಅಜಯ್ನ ಮತ್ತೆ ನೋಡೇ ಇಲ್ಲ. ನೋಡಿ ಶಕುಂತಲಾ ಅವರ, ನಿಮಗೆ ನಿಮ್ಮ ಗಂಡನ ಕಂಡ್ರೆ ತುಂಬ ಭಯ ಇತ್ತು. ಆದರೂ ಈ 3 ಕೊಲೆನ ಮುಚ್ಚಿಟ್ಟಿದ್ದು ಕಾನೂನು ಪ್ರಕಾರ ಅಪರಾಧ. ಇದರಿಂದ ನಿಮ್ಮ ಗಂಡ ಮಾಡಿದ ಅಪರಾಧದಲ್ಲಿ ನೀವು ಶಾಮೀಲಾದಾಗುತ್ತೆ. ಅದರಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಸರ್ ಅಮ್ಮನ ಅರೆಸ್ಟ್ ಮಾಡ್ತೀರಾ? ಅಮ್ಮ ಅಪ್ಪನ್ಗೆ ಎದುರುತ್ತಾ ಇದ್ರು, ಅದಕ್ಕೆ ಈ ವಿಷಯ ಮುಚ್ಚಿಕ್ಕಿದ್ರು. ಸಾರಿ ಮಾ, ನಾವು ಇವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಸರ್ ಪ್ಲೀಸ್ ಸರ್. ಸರ್ ಈಗ ಈ ಭಯಾನಕ ಹತ್ಯಾಕಾಂಡ ಮತ್ತೊಂದು ತಿರುವಿಗೆ ಬಂದು ನಿಲ್ಲುತ್ತೆ. ಪೊಲೀಸ್ನವರು ತನಿಖೆ ನಡೆಸ್ತಾ ಹೋದಂತೆ ಒಂದೊಂದೇ ಹೊಸ ವಿಷಯಗಳು ಹೊರಗೆ ಬರ್ತಾನೆ ಹೋಗುತ್ತೆ. ಆದ್ರೆ ಒಂದರ ನಂತರ ಒಂದೊಂದಾಗಿ ನಡೆದ ಕೊಲೆಯ ಹಿನ್ನೆಲೆಯನ್ನು ಹೇಳಬೇಕಾದ ನಾಗೇಂದ್ರ ಹಾಗೂ ನಾಗರಾಜ್ ಇಲ್ಲಿ ತನಕ ಪತ್ತೆ ಆಗೋದಿಲ್ಲ. ಅವರು ಸಿಗದೆ ಕೊಲೆ ಹಿನ್ನೆಲೆನ ತಿಳಿಯೋದಕ್ಕೆ ಸಾಧ್ಯ ಇರಲಿಲ್ಲ. ಪೊಲೀಸ್ನವರ ಶೋಧ ಕಾರ್ಯ ಜೋರಾಗೆ ನಡೆಯುತ್ತೆ. ಸರ್, 3 ದಿವಸದಿಂದ ಇಬ್ರು ಈ ಕಡೆ ಬಂದಿಲ್ಲ ಸರ್. ಸರ್, ಇವ್ರು ಯಾರಿಗೂ ಫೋನು ಮಾಡಿಲ್ಲ ಸರ್. ಸರಿ, ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ನನಗೆ ಫೋನ್ ಮಾಡಿ. ಓಕೆ? ಆಯ್ತು ಸರ್. ಏನ್ರಿ, ಎಲ್ಲ ಸೋಫಾ ಡೀಲರ್ಗಳನ್ನ ಎನ್ಕ್ವೈರಿ ಮಾಡಿದ್ರಾ? ಮಾಡಿದೆ ಸರ್, ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ನಾಗೇಂದ್ರ ಎಸ್ಕೇಪ್ ಆಗಿದ್ದಾನೆ.
ಯಾರೋ? ಅಣ್ಣ ನಾನಣ್ಣ ನಾಗರಾಜ. ಅಣ್ಣ, ಪೊಲೀಸ್ನವರು ಶಕುಂತಲಾ ಅದ್ಕನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗೆ ನಿಮ್ಮ ಹಿತ್ಲಲ್ಲಿ ಅಗಸಿದ್ದಾರಂತೆ. ಅಲ್ಲಿ 3 ಅಸ್ಥಿಪಂಜರ ಸಿಕ್ಕಿದ್ದಂತೆ. ನಿಮ್ಮ ಮನೆ ಹತ್ರ ಪೊಲೀಸ್ನವರು, ಅಂಗಡಿ ಹತ್ರ ಪೊಲೀಸ್ನವರು, ನಮ್ಮ ಮನೆ ಹತ್ರನೂ ಪೊಲೀಸ್ನವರು. ಎಲ್ಲಿ ತಪ್ಪಿಸ್ಕೊಂಡು ಹೋಗೋದಣ್ಣ? ಅಲ್ಲ ಅಣ್ಣ, ನಾವು ಅಜಯನ್ ಮಾತ್ರ ಕೊಲೆ ಮಾಡಿದ್ದಲ್ವ? ನಿಮ್ಮ ಹಿತ್ಲಲ್ಲಿ 3 ಅಸ್ಥಿಪಂಜರ ಹೆಂಗಣ್ಣ ಸಿಕ್ತೋ? ಅದನ್ನೆಲ್ಲ ಹೇಳೋಕ್ಕೆ ನನಗೆ ಈಗ ಟೈಮ್ ಇಲ್ಲ. ಪೊಲೀಸರಿಂದ ನಾವು ಹೇಗೆ ತಪ್ಪಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ. ಈಗ ಎಲ್ಲಿಗೆ ಹೋಗೋದು ಅಣ್ಣ? ಮನೇಲಿ ನನ್ಗೆ ಹೆಂಡ್ತಿ ಇದ್ದಾಳೆ, ಹೇಳೇ ಮಗು. ಅವ್ರನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನನ್ನನ್ನು ಬಿಟ್ಟರೆ ಅವ್ರಿಗೆ ಯಾರು ಇಲ್ಲ ಅಣ್ಣ. ನೋಡು, ಈಗ ಹಾಗಾಗೋದಿಲ್ಲ. ನಾವು ಹೊರಗಡೆ ಹೋದ್ರೆ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ನಿನಗೆ 14 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅವಾಗ ನಿನ್ನ ಹೆಂಡತಿ ಮಕ್ಕಳನ್ನ ಯಾರೋ ನೋಡ್ಕೋತಾರೆ. ನೋಡು, ನೀನೇನಾದರೂ ನನಗೆ ಮೋಸ ಮಾಡೋಕ್ಕೆ ಏನಾದ್ರು ಟ್ರೈ ಮಾಡಿದೆ ಅಂದರೆ 4ನೇ ಗುಂಡಿ ತೋರಿಸೋದು ನನಗೇನು ಕಷ್ಟ ಅಲ್ಲ, ತಿಳ್ಕೊ. ಆ ಅಸ್ಥಿ ಪಂಜರಗಳು ನನ್ನ ಗಂಡ ಮಗಳು ಅಳಿಯಂದೆ ಅಂತ ಹೇಗೆ ಹೇಳ್ತೀರಾ? ಮೂಳೆಗಳಿಂದನೇ ಎಲ್ಲ ಗೊತ್ತಾಗಲ್ಲ ಅಲ್ವಾ? ಹೌದು ಮೇಡಮ್, ನೀವು ಹೇಳೋದು ನಿಜ. 4 ವರ್ಷಗಳ ನಂತರ ಸಿಕ್ಕಿರೋ ಅಸ್ಥಿ ಪಂಜರಗಳು ಇಂಥವ್ರದ್ದು ಅಂತ ಹೇಳೋದು ಕಷ್ಟ. ಆದರೆ ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಪ್ರಕಾರ ಅಲ್ಲಿ ಸಿಕ್ಕಿರೋ ಅಸ್ಥಿ ಪಂಜರಗಳು 1 ಹೆಣ್ಣಿನದು, 2 ಗಂಡಿನದು. ಅದ್ರ ಜೊತೆಗೆ ಆ ಅಸ್ಥಿ ಪಂಜರಗಳ ವಯಸ್ಸು ನಿಮ್ಮ ಗಂಡ ಮತ್ತು ಮಗಳು ಅಳಿಯನ ವಯಸ್ಸು ಒಂದೇ ಆಗಿದೆ. ಏನು ಸರ್, ನಂಗೆ ಈಗಲೂ ನಂಬೋಕೆ ಕಷ್ಟ ಆಗ್ತಿದೆ. ಆಶ್ಚರ್ಯ ಏನೂ ಇಲ್ಲ ಬಿಡಿ. ಯಾಕೆಂದರೆ ನಿಮ್ಮ ಕಣ್ಮುಂದೆ ಕೊಲೆ ಆಗಿದ್ರೆ ನೀವು ನಂಬ್ತಾ ಇದ್ರಿ. ನಿಮ್ಮ ಕಣ್ಮುಂದೆ ಕೊಲೆ ಆಗಲಿಲ್ವಲ್ಲ. ಯಾಕೆಂದರೆ 4 ವರ್ಷದಿಂದ ನಾಪತ್ತೆ ಆಗಿರೋವ್ರ ಬಗ್ಗೆ ನೀವು ಇನ್ನೂ ಬಂದೇ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೀರಲ್ಲ, ಆಶ್ಚರ್ಯ ಪಡಲೇಬೇಕು. ಸರ್, ನಾಗೇಂದ್ರ ಅವರು ತುಂಬ ಒಳ್ಳೆಯವರು. ಅವ್ರು ಹೀಗೆ ಮಾಡಿದ್ದಾರೆ ಅಂದರೆ ನಾಗೇಂದ್ರ ಏನು ಅಂತ ಅವ್ರ ಹೆಂಡತಿ ಎಲ್ಲ ಹೇಳಿದ್ದಾರೆ. ಕೊಲೆ ನಡೆಯೋ ಸಂದರ್ಭದಲ್ಲಿ ಆ ಮನೇಲಿ ಏನೆಲ್ಲ ನಡೀತು ಅಂತ ಡೀಟೈಲ್ ಆಗಿ ಹೇಳಿದ್ದಾರೆ. ಇದೆಲ್ಲ ನೋಡಿದ್ರೆ ಕೊಲೆ ಆಗಿರೋದು ನಿಮ್ಮ ಗಂಡ ಮಗಳು ಅಳಿಯ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅವನ ಅಕ್ಯೂಸ್ ಸಿಕ್ಲಿ, ಆಮೇಲೆ ವಿಚಾರಣೆ ಮಾಡಿ ನಿಮಗೆಲ್ಲ ಹೇಳ್ತೀವಿ. ಏನ್ರಿ, ನಾಗೇಂದ್ರ ನಾಗರಾಜ್ ಪೋಸ್ಟ್ರು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಅಣಿಸಿದ್ದೀರಾ? ಎಲ್ಲ ಕಡೆ ಹಾಕಿದ್ದೀನಿ ಸರ್. ಎಲ್ಲ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ ಸರ್. ಏನು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಸರ್. 3 ಜನಕ್ಕೊಂದು ಸಮಾಧಿ ಮಾಡಿ ಅವನು ಭೂಗತಾಗಿದ್ದಾನ? ಇರಲಿ, ಎಲ್ಲಿ ಹೋಗ್ತಾನೆ, ಸಿಕ್ಕೇ ಸಿಗ್ತಾನೆ. ನೀವೊಂದು ಕೆಲಸ ಮಾಡಿ, ಅವ್ರ ಸಂಬಂಧಿಕರನ್ನ ಒಬ್ಬರನ್ನು ಬಿಡದೆ ಎನ್ಕ್ವೈರಿ ಮಾಡಿ. ಏನಾದರೂ ಕ್ಲೂ ಸಿಕ್ಕಿದ್ರು ಸಿಗಬಹುದು. ಓಕೆ ಸರ್. ನೋಡು, ವಾರಣಾಸಿಗೆ 2 ಟಿಕೆಟ್ ತೊಗೊಂಬ. ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ಬೇಡ, ಯಾರಾದ್ರೂ ಏಜೆಂಟ್ ಹತ್ರ ತೊಗೊಂಬ. ಯಾಕಣ್ಣ ರೈಲ್ವೆ ಸ್ಟೇಷನ್ಗೆ ಯಾಕೆ ಹೋಗ್ಬಾರ್ದು? ಅಲ್ಲಿ ವಾಂಟೆಡ್ ಫೋಟೋ ಹಾಕಿರ್ತಾರೆ, ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿಗೆ ಮಾತ್ರ ಬರಬೇಡ. ಮತ್ತೆ ಇನ್ನು ಎಲ್ಲಿಗಾದ್ರೂ ಹೋಗು, ನನಗೆ ಫೋನ್ ಮಾಡು. ಎಲ್ಲಿಗೆ ಫೋನ್ ಮಾಡಲಿ? ನಮ್ಮಿಬ್ಬರ ಹತ್ರ ಮೊಬೈಲ್ ಫೋನೇ ಇಲ್ವಲ್ಲಣ್ಣ. ಹೋಟೆಲ್ ನಂಬರ್ ಗೊತ್ತಲ್ವಾ, ಇಲ್ಲಿಗೆ ಫೋನ್ ಮಾಡು. ಸರಿ, ಹೋಗು, ಬೇಗ ಟಿಕೆಟ್ ಮಾಡ್ಕೊಂಬ. ಸರ್ ನಮಸ್ಕಾರ. ಇನ್ಸ್ಪೆಕ್ಟರ್ ಸಾಹೇಬ್ರ ಜೊತೆ ಮಾತಾಡ್ಬೇಕಿತ್ತು ಸರ್. ಇದ್ದಾರೆ, ಹೋಗಿ ಒಳಗೆ. ಆಗಿಲ್ವ ಇನ್ನ? ಸರ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಹೇಯ್, ಹೇಳ ಆಮೇಲೆ ಹೇಳ. ಆ ನಾಗೇಂದ್ರನ ಮಾತು ಕೇಳ್ಕೊಂಡು ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಸರ್. ತಲೆ ತಪ್ಪಿಸ್ಕೊಂಡು ಬದುಕೋಕ್ಕಾಗಲ್ಲ ಅಂತ ಗೊತ್ತಾಯ್ತು ಸರ್. ನಿನ್ಗೇನು ಗೊತ್ತಿಲ್ಲ ಸರ್. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಆ ನಾಗೇಂದ್ರನ ಏನು ಹೇಳಿದ್ನೋ ಅಷ್ಟು ಮಾತ್ರ ಮಾಡಿದೆ ಸರ್. ನನ್ನನ್ನು ಕಾಪಾಡಿ ಸರ್, ನನ್ನನ್ನು ಕಾಪಾಡಿ ಸರ್, ಪ್ಲೀಸ್ ಸರ್. ಏಯ್, ನಿಮ್ಮ ಯಜಮಾನ ನಾಗೇಂದ್ರ ಎಲ್ಲಿದ್ದಾನೆ ಅದನ್ನ ಹೇಳು. ಯಾರು? ಅಣ್ಣ ನಾನಣ್ಣ ನಾಗರಾಜ. ಇರೋ, ಬಂದೆ. ಕಣ್ಣ ಮುಚ್ಚಲೆ ಆಡಿ ಸಾಕು, ನಡಿ.
ನನ್ನ ಮಕ್ಕಳಿದ್ದಾರೆ ಸರ್. ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್. ಅಜಯ್ ಕೊಲೆ ಮಾಡೋಂಗೆ ಮಾತ್ರ ನನ್ನ ಜೊತೆಗಿದ್ದೆ ಸರ್. ಅದಕ್ಕಿಂತ ಮುಂಚೆ ನಡೆದಿರೋ 2 ಕೊಲೆಗಳ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ನಾಗೇಂದ್ರ, ನೀನು ತುಂಬ ಬುದ್ಧಿವಂತ ಅಂದ್ಕೊಂಡಿದ್ಯಾ ಅಲ್ವಾ? ಎಷ್ಟೇ ಬುದ್ಧಿವಂತ ಆದರೂ ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ ನೀನು ಸತ್ಯ ಹೇಳದೆ ಕಳ್ಳಾಟ ಆಡಿದ್ರೆ ಎನ್ಕೌಂಟ್ರ್ ಮಾಡಿದ್ವಿ ಸರ್. ಏನು ನಡೀತು? ಹೇಳು, ದುಡ್ಡು ರೆಡಿ ಮಾಡಿಟ್ಟಿದ್ಯಾ? ನೀನು ಇಷ್ಟೊಂದು ಹಠ ಮಾಡಿದ್ರೆ ಹೇಗೆ? ನನ್ನ ಮಾತು ಕೇಳು. ನೋಡೋ, ನಿನ್ನ ಹತ್ರ ಇನ್ನೇನು ಮಾತಾಡೋದಿದೆ? ಎಲ್ಲ ಕಿತಾಪತಿ ಮಾಡಿದ್ಯಲ್ಲ ನೀನು. ನೋಡು, ನಿನ್ನ ಮಗಳು ನನ್ನ ಮ್ಯಾನೇಜರ್ನ ಇಷ್ಟಪಟ್ಟಿದ್ದು, ಅದಕ್ಕೆ ನಾನು ಮದುವೆ ಮಾಡ್ತಿದ್ದೆ. ಇದ್ರಲ್ಲಿ ನನ್ನ ತಪ್ಪೇನಿದೆ ಹೇಳು? ನೋಡೋ, ನಂಗೆಲ್ಲ ಗೊತ್ತಿದೆ. ಅಲ್ಲ, ನನ್ನ ಮಗಳು ಓಡೋಗಿದ್ದಾಳೆ ಅಂತ ಟೆನ್ಷನ್ನಲ್ಲಿದ್ದೀನಿ ನಾನು. ನೀನು ನೋಡಿದ್ರೆ ಅವ್ರನ್ನ ಮನೆಯಲ್ಲಿ ಇಟ್ಕೊಂಡು ನನಗೊಂದು ಮಾತು ಹೇಳಿಲ್ಲ. ನಾನೇನು ಗುಗ್ಗು ಅನ್ಕೊಂಡ್ಯಾ? ನಂಗೆಲ್ಲ ಅರ್ಥ ಆಗುತ್ತೆ. ನೋಡು, ನಿನಗೆ ಸಿಕ್ಕಾಪಟ್ಟೆ ಸೀಟ್ ಬಂದಿದೆ. ನನ್ನ ಆಫೀಸಿಗೆ ಬಾ, ನಿಧಾನ ಕೂತ್ ಮಾತಾಡೋಣ. ಹಾಗೆ ನಿನಗೆ ಮಾತಾಡೋ ಮನಸ್ಸಿದ್ದಿದ್ರೆ ನನ್ನ ಮಗಳು ಓಡೋಗಿ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದಾಗ್ಲೇನೆ ನನಗೊಂದು ಮಾತು ಹೇಳ್ತಿದ್ದೆ ನೀನು. ಈಗ ನಿನ್ನ ಹತ್ರ ಮಾತಾಡೋದೇನು ಇಲ್ಲ. ನೋಡು, ಇನ್ನು 1 ಅವರಲ್ಲಿ ನಿನ್ನ ವರ್ಕ್ಶಾಪ್ ಹತ್ರ ಬರ್ತಾ ಇದ್ದೀನಿ. 5 ಲಕ್ಷ ರೂಪಾಯಿ ರೆಡಿ ಮಾಡಿಡು. ಇಲ್ಲದೆ ಹೋದ್ರೆ ಇವತ್ತಿಗೆ ನಿನ್ನ ಕತೆ ಮುಗೀತು ಅನ್ಕೋ. ಲೈಫ್ ಲಾಂಗ್ ನೀನು ಜೈಲಲ್ಲಿ ಕೊಳಿಬೇಕು. ಹಾಗೆ ಮಾಡ್ತೀನಿ. ಹಲೋ ಹಲೋ ಹಲೋ, ಇದೆಲ್ಲ ಕ್ಲೀನಾಗಿ ರೆಡಿ ಮಾಡಬೇಕಾ? ಯಾವುದು? ಅಜಯ್ ಸರ್, ಬಾಯ್ಲಿ. ನಿನ್ನ ಮಾವ ತುಂಬ ಕಾಟ ಕೊಡ್ತಿದ್ದಾನೆ. ಇದರಿಂದ ನಿನಗೆ, ನಿನ್ನ ಹೆಂಡತಿಗೆ, ನನಗೆ ತುಂಬ ತೊಂದರೆ ಆಗತ್ತೆ. ಅದಕ್ಕೇನು ಮಾಡೋಣ? ವರ್ಕರ್ಸ್ಗೆಲ್ಲ ಹಾಫ್ ಡೇ ರಜಾ ಕೊಟ್ಬಿಡು. ರಜಾನಾ? ಯಾಕೆ? ಇನ್ನು 1 ಗಂಟೆಗೆ ನಿನ್ನ ಮಾವ ಇಲ್ಲಿಗೆ ಬರ್ತಾ ಇದ್ದಾನಂತೆ ದುಡ್ಡು ಕೇಳೋದು. ಇವ್ರು ಯಾರು ಇಲ್ಲಿ ಇರಬಾರ್ದು. ಕಳಿಸೋ. ನಾಗೇಂದ್ರ, 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 ನಾಗೇಂದ್ರ. ಪ್ರಸಾದ್, ಬಾ ಬಾ ಒಳಗೆ. ಏನು, ಯಾರೂ ಇಲ್ಲ? ಕೆಲಸಗಾರರಿಗೆ 10 ದಿನ ರಜಾ ಕೊಟ್ಟಿದ್ದೀನಿ. ಸರಿ, ನನ್ನ ದುಡ್ಡೆಲ್ಲಿ ಇದೆ? ಎಲ್ಲಿ? ಅಲ್ಲಿದೆ. ಏನಿದೆ? ಕಿತ್ತೋ ಸೋಫಾ ಇದೆ ಅಷ್ಟೇ. ಏನು, ನನ್ನ ಹತ್ರನೇ ಗೇಮ್ ಆಡ್ತಿದ್ಯಾ? ನಿನ್ನ ಹತ್ರ ಏನು ಗೇಮ್ ಆಡೋದು? ಮುಗೀತಲ್ಲ ಇವತ್ತಿಗೆ. ಅಂದ್ರೆ ಏನು ಮಾಡೋದು ಹೇಳೋಣ? ಸದ್ಯಕ್ಕೆ ಯಾವ್ದಾದ್ರು ಸೋಫಾದಡಿ ಹಾಕು. ಆಮೇಲೆ ಏನು ಮಾಡೋದು? ಆಮೇಲೆ ಹೇಳ್ತೀನಿ. ಪ್ರಸಾದ್ಗೆ ದುಡ್ಡು ವಾಪಸ್ ಕೊಡಬೇಕಲ್ಲ ಅಂತ ಅವನ್ನ ಕೊಲೆ ಮಾಡ. ಆ ಕೊಲೆ ವಿಷಯ ದೀಪ ಗೊತ್ತಾಗುತ್ತೆ ಅಂತ ಅವಳನ್ನೂ ಕೊಲೆ ಮಾಡ. ಅವಳು ಕೊಲೆ ಹಿಂದೆ ಏನೇನು ನಡೀತು? ಅಜಯ್, ಅಪ್ಪ ಅಮ್ಮ ಹೇಗಿದ್ದಾರೋ ಏನೋ, ಒಂದ್ಸಲ ಹೋಗಿ ಬರೋಣ. ಅಪ್ಪ ದುಡ್ಡು ತಗೊಳಕ್ ಬರ್ತೀನಿ ಅಂತ ಹೇಳಿ ಹೋದವರು ಬರಲೇ ಇಲ್ಲ. ನಿಮ್ಮಪ್ಪ ಬಂದಿದ್ರು, ನನ್ನ ಕೈಲಿ ದುಡ್ಡು ತೊಗೊಂಡು ಹೋದ್ರು. ನಿಮ್ಮ ಸಾವಾಸಕ್ಕೆ ಬರಲ್ಲ, ನಿಮ್ಮ ತಂಟೆಗೆ ಬರಲ್ಲ ಅಂತ ಹೇಳಿ ಹೋಗಿದ್ದಾರೆ. ಆದರೂ ಅಪ್ಪ ಅಮ್ಮ ನೆನಪು ತುಂಬ ಕಾಡ್ತಾ ಇದೆ. ಸರಿ, ಹೋಗ್ಬಾ. ಅಜಯ್,
ಅವಳ ಮನಸ್ಸಿಗೂ ನೆಮ್ಮದಿ ಸಿಗಲಿ. ಸರಿ ದೀಪ, ಕರ್ಕೊಂಡು ಹೋಗ್ತೀನಿ. ಖುಷಿನಾ? ನೋಡು ಅಜಯ್, ದೀಪ ಏನಾದರೂ ಅವ್ರ ಅಮ್ಮನ ಮನೆಗೆ ಹೋದರೆ ನಮ್ಮ ವಿಷಯ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಅವಳು ಅವ್ರ ಅಮ್ಮನ ಮನೆಗೆ ಹೋಗದೆ ಇರೋ ಹಾಗೆ ನೀವು ತಡಿಬೇಕು. ಸರಿ ಬಿಡಿ ಸರ್, ಅವಳು ನಾವು ಹೋಗ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಇವತ್ತೊಂದು ದಿನ ತಡೆದ್ರೆ ಸಾಕಾಗೋದಿಲ್ಲ. ನಾಳೆ ಹೋಗ್ತಾಳೆ, ಎಲ್ಲ ಹೇಳ್ತಾಳೆ, ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಅವಳು ಪರ್ಮನೆಂಟಾಗಿ ಹೋಗದೆ ಇರೋ ಹಾಗೆ ನೋಡ್ಕೋಬೇಕು. ಅಜಯ್, ಒಂದು ಕೆಲಸ ಮಾಡು, ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳನ್ನ ಕರ್ಕೊಂಬ. ಆದರೆ ಅವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಡ, ನಮ್ಮ ಸೋಫಾ ಫ್ಯಾಕ್ಟ್ರಿ ಕರ್ಕೊಂಬ. ಅಂದರೆ ನಾಳೆ ನಮ್ಮ ಸೋಫಾ ಫ್ಯಾಕ್ಟ್ರಿಗೆ ಅರ್ಧ ದಿನ ರಜಾನಾ? ಬುದ್ಧಿವಂತ ಕಣ ನೀನು, ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಆ 2 ಕೊಲೆಗಳ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ನಾನು ಅಜಯ್ ಕೊಲೆ ಮಾಡೋ ಮಾತ್ರ ಜೊತೆಗಿದ್ದೆ ಸರ್. ನನಗೂ ಅಜಯ್ ಮೇಲೆ ಕೋಪ ಇತ್ತು ಸರ್. ಕೊಲೆ ಮಾಡುವಂಥ ಕೋಪ ಏನಿತ್ತು ಸರ್? ಅವ್ನು ನನಗೆ ಯಾವಾಗಲೂ ಅವಮಾನ ಮಾಡ್ತಿದ್ದ. ಸುಮ್ಮನೆ ಕೆಲಸ ಮಾಡೋಕೆ ಬಂದು ತೊಂದರೆ ಕೊಡ್ತಿದ್ದ ಸರ್. ಅವ್ನು ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಿದ್ದೆ ಸರ್. ಈ ವಿಷಯ ಇವ್ರಿಗೆ ಗೊತ್ತಾಯ್ತು. ಇವನು ನಿನ್ನ ಕೊಲೆ ಮಾಡಕ್ಕೆ ಹೇಳ್ದ. ನಿನಗೂ ಅದೇ ಬೇಕಾಗಿತ್ತು, ನೀನು ಕೊಲೆ ಮಾಡಿದೆ. ಅಣ್ಣ ಬಾರೋ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಣ್ಣ. ನನ್ನ ಹತ್ರ ಮಾತಾಡೋದಕ್ಕೆ ಪರ್ಮಿಷನ್ ಕೇಳಬೇಕಾ? ಅದೇನು ಹೇಳಬೇಕು ಹೇಳು. ನಾನು ಕೆಲಸ ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ದೀನಣ್ಣ. ಏನು? ಕೆಲಸ ಬಿಟ್ಟು ಹೋಗ್ತಿದ್ಯಾ? ನೀನೇನು ತಲೆಗೆಲೆ ಕೆಟ್ಟಿದ್ಯಾ? ಸರಿಯಾಗಿ ಮಾತಾಡ್ತಾ ಇದ್ದೀನಿ ನಾನು. ನೀವು ನನ್ನ ಉಪಯೋಗಿಸ್ಕೊಂಡ್ಬಿಟ್ರಿ. ನಿಮಗೋಸ್ಕರ ಮಾಡಬಾರ್ದೆಲ್ಲ ಮಾಡಿದೆ ನಾನು. ಬಾಯಿಗೆ ಬಂದಾಗ ಮಾತಾಡಬೇಡ. ಇದೆಲ್ಲ ಮಾಡಿದ್ದು ನಾನು ನಿನಗೋಸ್ಕರ. ನನಗೋಸ್ಕರನಾ? ನನಗೆಲ್ಲ ಗೊತ್ತು. ಬಲವಂತ ಮಾಡಿ ದೀಪನ ನಾನು ಯಾಕೆ ಮದುವೆ ಮಾಡಿಕೊಟ್ರಿ ಅಂತ. ನನ್ನ ಹೆಸರಲ್ಲಿ ಅವಳನ್ನ ಉಪಯೋಗಿಸ್ಕೊಂಡ್ರಿ. ಆದರೆ ನಿಜವಾಗ್ಲೂ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೆ. ನಿಮ್ಮ ಸ್ವಾರ್ಥಕ್ಕೆ ಅವಳನ್ನ ಬಳಸ್ಕೊಂಡ್ರಿ, ಅದಕ್ಕೂ ನನ್ನನ್ನು ಉಪಯೋಗಿಸ್ಕೊಂಡ್ರಿ. ನೋಡು, ಅದು ಮುಗಿದು ಹೋಗಿರೋ ಕತೆ. ಅದನ್ನೆಲ್ಲ ಯಾಕೆ ಜ್ಞಾಪಿಸ್ಕೊಳ್ತಿದ್ಯಾ? ನೋಡು, ಇವತ್ತಿಂದ ನಿನ್ನ ಸಂಬಳ ಜಾಸ್ತಿ ಮಾಡ್ತೀನಿ. ಹೋಗು, ಕೆಲಸ ಮಾಡಿ. ನಾನು ಮರಿಬೋದು, ಆದರೆ ನನ್ನ ಆತ್ಮಸಾಕ್ಷಿ ಪ್ರತಿದಿನ ನನ್ನನ್ನು ಚುಚ್ಚುತ್ತಾ ಇರುತ್ತೆ. ನಾನು ನಿಮಗೋಸ್ಕರ ಇಬ್ಬಿಬ್ರನ್ನ ಸಾಯಿಸಿದ್ದೀನಿ. ಆದರೆ ನನಗೇನು ಸಿಕ್ತು? ಬೇಡ, ಇದ್ಯಾವುದು ನನಗೆ ಬೇಡ. ನಾನು ಮಾಡಿರೋ ಪಾಪಕ್ಕೆ ಎಲ್ಲಾದರೂ ದೂರ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೊತೀನಿ. ನಾನು ಹೋಗ್ತೀನಿ. ಹೋಗೋ, ಅದು ಎಲ್ಲಿ ಬೇಕಾದರೂ ಹೋಗೋ. ನಾನೇನು ನಿನ್ನನ್ನು ನಂಬ್ಕೊಂಡು ಈ ಬಿಸ್ನೆಸ್ ಶುರು ಮಾಡಿಲ್ಲ. ಹೋಗೋಗು. ನಾನು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡ್ಕೊ ಹೋಗೋ. ಅದನ್ನೇ ನನಗೆ ಹೇಳ್ತಿದ್ಯಾ? ಹೋಗೋಗು. ಹೋಗ್ತೀನಿ, ಆದರೆ ನನ್ನ ಹೆಂಡತಿ ದೀಪ ಅತ್ತಿಗೆ ಹತ್ರ ಕೊಟ್ಟಿರೋ ಒಡವೆ ವಾಪಸ್ ಕೊಡಿ. ತಗೊಂಡು ಹೋಗ್ತೀನಿ. ಇನ್ಯಾವತ್ತೂ ಈ ಕಡೆ ತಲೆ ಹಾಕಲ್ಲ ನಾನು. ಅಷ್ಟೇ ತಾನೇ? ಅದು ನಿನ್ನ ಹೆಂಡತಿ ಒಡವೆ, ನಿನಗೆ ಸೇರಬೇಕು. ನಾಳೆ ಇಲ್ಲಿ ತಂದಿಡ್ತೀನಿ, ಬಂದು ತಗೊಂಡು ಹೋಗು. ನಾಳೆ ಬರ್ತೀನಿ, ತಂದಿಟ್ಟಿರ್ಬೇಕು ಒಡವೆನಾ? ಆಯ್ತು, ನಾಳೆ ಬಾ. ನಾಗರಾಜ, ಈ ಫ್ಯಾಕ್ಟ್ರಿಲಿರೋ ಎಲ್ಲರಿಗಿಂತ ನಿನ್ನನ್ನು ಕಂಡ್ರೆ ನನಗೆ ತುಂಬ ಇಷ್ಟ. ಆ ಅಜಯ್ ನಿನ್ನನ್ನು ಬೈತಿರ್ತಾನಂತೆ, ಹೌದಾ? ಹೌದಣ್ಣ, ಸುಮ್ಮನೆ ಬೈತಾನೆ. ಅವ್ನು ನಾನು ಎಲ್ಲಿ ಕೆಲಸ ಚೆನ್ನಾಗಿ ಮಾಡಿ ಅವನ ಜಾಗ ಬಂದ್ಬಿಡ್ತೀನೋ ಅಂತ ಹೊಟ್ಟೆ ಕಿಚ್ಚಣ ಅವನಿಗೆ.
ಅದಕ್ಕೇನಂತೆ ಅವನ ಜಾಗಕ್ಕೆ ನೀನು ಬಂದ್ಬಿಡು. ಅಣ್ಣ ನೋಡು ನಾಗರಾಜ, ಆ ಅಜಯ್ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ನಮ್ಮ ಫ್ಯಾಕ್ಟ್ರಿಲಿ ಅವನು ಮ್ಯಾನೇಜರ್ ಆಗಿ ಮಾಡಿದ್ದೆ. ಆದರೆ ಅವನು ಒಳ್ಳೆ ಹುಡುಗ ಅಲ್ಲ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗ್ತಿದೆ. ಇನ್ಮೇಲೆ ನಮ್ಮ ಫ್ಯಾಕ್ಟ್ರಿಗೆ ನೀನೇ ಮ್ಯಾನೇಜರ್. ಅದೆಲ್ಲ ಏನು ಬೇಡ ಅಣ್ಣ. ನೋಡು ನಾಗರಾಜ, ನಿನಗೆ ಗೊತ್ತು ನನಗೆ ಗಂಡು ಮಕ್ಕಳಿಗಿಲ್ಲ ಅಂತ. ಇರೋದೊಬ್ಳು ಹೆಣ್ಣು ಮಗಳು, ಮದುವೆ ಗಂಡನ ಮನೆಗೆ ಹೋಗ್ತಾಳೆ. ನನ್ನ ನಂತರ ಈ ಫ್ಯಾಕ್ಟ್ರಿನ ನೋಡ್ಕೊಳೋರ್ಗೆ ಯಾರು ಹೇಳು? ನನ್ನ ಜೊತೆನೇ ಇದ್ದು ನನ್ನ ಮಗನಾಗಿ ಈ ಫ್ಯಾಕ್ಟ್ರಿ ನೋಡ್ಕೊ. ನಿನ್ನದೇನು ಅಭ್ಯಂತರ ಇಲ್ಲ ತಾನೆ? ಏನಣ್ಣ ಹಿಂಗೆ ಹೇಳ್ತೀರಾ? ನನ್ನ ಯೋಗ್ಯತೆಗೆ ಮೀರಿದ ಕೆಲಸ ಕೊಡ್ತಿದ್ದೀರಾ. ಅಭ್ಯಂತರ ಇಲ್ವೇ ಅಂತ ಕೇಳಿದ್ರೆ ಹೇಗೆ ಹೇಳೋಣ? ನೀವೇನು ಹೇಳಿದ್ರು ಕೇಳ್ಕೊಂಡು ನಿಮ್ಮ ಜೊತೆಲಿ ಇದ್ಬಿಡ್ತೀನಣ್ಣ. ಅದು ಮಾತು ಅಂದರೆ ನನಗೆ ಗೊತ್ತಿತ್ತು ನನ್ನ ಮಾತನ್ನ ನೀನು ತಿರಸ್ಕಾರ ಮಾಡೋದಿಲ್ಲ ಅಂತ. ನಾಗರಾಜ, ನನಗೋಸ್ಕರ ನೀನೊಂದು ಕೆಲಸ ಮಾಡಬೇಕು. ಅದೇನಿದ್ರು ಮಾಡ್ತೀನಣ್ಣ. ನಿಮ್ಗಿಂತ ನನ್ಗೆ ಯಾವುದು ಮುಖ್ಯ ಅಲ್ಲ ಅಣ್ಣ. ಬಾರ ಬಾ. ಅಣ್ಣ ಬಾರೋ. ಅಣ್ಣ ಎಲ್ರಿಗೂ ರಜೆ ಕೊಟ್ಬಿಟ್ಟಿದ್ದೀರಿ. ಯಾಕೋ ಕೊಡಬಾರ್ದ? ಹಾಗಲ್ಲ, ಮೊದಲು ಹೀಗೆ 2 ಸಲ ರಜೆ ಕೊಟ್ಟು 2 ಕೊಲೆ ಮಾಡಿಸಿದ್ರಿ. ಇವತ್ತು ರಜೆ ಕೊಟ್ಟಿರೋದು ನೋಡಿದ್ರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅಂದ್ರೆ ನಿನ್ನ ಕೊಲೆನೂ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀಯಾ? ಹಾಂ, ಹಾಗೆ ಅನ್ನಿಸ್ತಾ ಇದೆ. ತುಂಬ ಕರೆಕ್ಟಾಗಿ ಗೆಸ್ ಮಾಡಿದ್ದೀಯಾ. ಏನು? ಹೇಯ್, ಮನುಷ್ಯ ಅಲ್ಲ ಕಣಯ್ಯ ನೀನು, ಮೃಗ ಮೃಗ. ನಿನ್ನ ಹೀಗೆ ಬಿಟ್ಟರೆ ಕೊಲೆ ಮಾಡ್ತಾನೆ ಇರ್ತೀಯ. ಕೊಲೆ ಮಾಡೋದು ಅಂದ್ರೆ ನಿನಗೆ ಒಂದು ಸಣ್ಣ ಕೆಲಸ. ಸುಲಭವಾಗಿ ಯಾರನ್ನ ಬೇಕಾದ್ರೆ ಕೊಲೆ ಮಾಡ್ಬಿಡ್ತೀಯ ನೀನು. ನಿನ್ನ ಹೀಗೆ ಬಿಟ್ರೆ ನಿಮ್ಮ ಮನೆ ಹಿತ್ತಲು ಸ್ಮಶಾನ ಆಗೋಗ್ಬಿಡುತ್ತೆ. ಕರ್ಕೊಂಡು ಹೋಗಿ ರಿಪೇರಿ ಮಾಡ್ರಿ, ಆಮೇಲೆ ಚಾರ್ಜ್ ಶೀಟ್ ಹಾಕೋಣ. ಕೊನೆಗೂ ಪೊಲೀಸ್ನವರು ನಾಗೇಂದ್ರ ಹಾಗೂ ನಾಗರಾಜ್ನನ್ನ ಅರೆಸ್ಟ್ ಮಾಡಿ ಅವರ ಮೇಲೆ ದೂರು ದಾಖಲಿಸ್ತಾರೆ. IPC ಸೆಕ್ಷನ್ 302 ಪ್ರಕಾರ ಕೊಲೆ ಪ್ರಕರಣ, ಜೊತೆಗೆ 120B ಹಾಗೂ 201ರಂತೆ ಕೊಲೆ ಸಂಚು ಹಾಗೂ ಸಾಕ್ಷಿ ನಾಶದ ಆರೋಪವನ್ನು ಹೊರಿಸಲಾಗಿದೆ. ಇದೇ ಸೆಕ್ಷನ್ ಪ್ರಕಾರ ಶಕುಂತಲಾನು ಬಂಧಿಸಲಾಗಿದೆ. ಶಕುಂತಲಾ ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗದೇ ಇದ್ರು, ಕೊಲೆ ಉದ್ದೇಶ ಇಲ್ಲದೆ ಇದ್ರು, ಕೊಲೆ ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದು ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ವೈಷ್ಣವಿ ಈಗ ತನ್ನ ಗಂಡ ಸಚಿನ್ ಜೊತೆ ಅವನ ಮನೆಯಲ್ಲೇ ಇದ್ದಾಳೆ. ಈ ವಿಚಾರದಲ್ಲಿ ವೈಷ್ಣವಿ ತೋರಿಸಿದ ಸಾಹಸ ಹಾಗೂ தைரியவನ್ನ நாவெல்லರೂ மெச்சலேಬೇಕು. வீட்டுக்கு பக்கத்துல சின்னதா கிணறு இருக்கு. அந்த கிணத்துள்ள புதைச்சிருக்காங்க, காண கீழே புதைச்சிருக்காங்க. ನೀವಿವತ್ತು ನೋಡಿದಂತ ಕಥೆ ನಿಜವಾಗಿ ನಡೆದಿರೋದು ತಮಿಳುನಾಡಿನ ವಿಲ್ಲುಪುರಂ ವ್ಯಾಪ್ತಿಯ ಎಂ ಕುಚ್ಚಿಪಾಳ್ಯಂ ಗ್ರಾಮದಲ್ಲಿ. ಒಂದಲ್ಲ ಎರಡಲ್ಲ 3 ಕೊಲೆಗಳನ್ನು ಮಾಡಿ ತಣ್ಣಗಿದ್ದ ಹಂತಕನ ರಹಸ್ಯ ಬಯಲಾದದ್ದು ಜಿ ತಮಿಳ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸೊಲ್ವದೆಲ್ಲಾಂ ಉನ್ಮೈ ಅನ್ನೋ ರಿಯಾಲಿಟಿ ಶೋ ಮೂಲಕ. ನಿಮಗೆ ಗೊತ್ತಿರುವಂತೆ ಈ ಕಾರ್ಯಕ್ರಮ ಜಿ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಬದುಕು ಜಟಕಾ ಬಂಡಿಯಿಂದ ಪ್ರೇರಿತವಾದದ್ದು. போலீஸ் கிட்ட சொன்னா அந்த இடத்தையெல்லாம் தோண்டி பார்ப்பாங்க, திருப்பி அவங்க எல்லாம் எங்க இருக்காங்கன்னு கேட்பாங்க, திருப்பி ஃபுல்லா எடுப்பாங்க. பாக்கட்டுமா? ಇವತ್ತಿನ ವಿಶೇಷ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.